ಸ್ನೇಹಿತರೆ, ನೀವು ಈ ಕೆಲವೊಂದು ಪೇಂಟಿಂಗ್ಸ್ ನಿಮ್ಮ ಮನೆಯಲ್ಲೂ ತಂದಿರ್ತೀರಾ, ಹಾಗೆ ಹೊರಗಡೆ ಕೂಡ ವೆರಿ ಪಾಪ್ಯುಲರ್ ವೇನಲ್ಲಿ ನೋಡಿರ್ತೀರಾ. ಲಕ್ಷ್ಮೀ ಮಾತಾ ಸಿಟ್ಟಿಂಗ್ ಆನ್ ಲೈಕ್ ಲೋಟಸ್, ಸರಸ್ವತಿ ಮಾತಾ ವೀಣೆ ಹಿಡಿದಿರೋದು, ಅಥವಾ ವಿಷ್ಣು ಭಗವಾನ್ ವೆರಿ ಗ್ಲೋರಿಯಸ್ ಆಗಿ ಶೇಷನಾಗದ ಮೇಲೆ ಕುಂತಿರೋದು. ಈ ಪೇಂಟಿಂಗ್ ಗಳು ಬರೀ ಪೇಂಟಿಂಗ್ ಅಲ್ಲ, ಆದ್ರೆ ಈ ಚಿತ್ರಗಳ ಹಿಂದೆ ಕ್ರಿಯೇಟರ್ ಯಾರು ಅಂತ ನಿಮ್ಗೆ ಏನಾದ್ರು ಸ್ಟೋರಿ ಗೊತ್ತಾ? ನಾನು ನಿಮಗೆ ಇವತ್ತು ಹೇಳ್ತೀನಿ. ಈ ವಿಜುವಲ್ ಇಮೇಜ್ ಗಳು ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿಯೋದಕ್ಕೆ ಕಾರಣ ವೆರಿ ಲೆಜೆಂಡರಿ ಇಂಡಿಯನ್ ಆರ್ಟಿಸ್ಟ್ ರಾಜಾ ರವಿವರ್ಮ ಅವರು. ರಾಜಾ ರವಿವರ್ಮ ಅವರಿಗಿಂತ ಮುಂಚೆ ದೇವರು ಹಾಗೆ ದೇವತೆಗಳನ್ನ ನಾವು ಕಲ್ಪಿಸ್ಕೊಳ್ತಾ ಇದ್ದಿದ್ದು ನಮ್ಮ ಟೆಂಪಲ್ ಸ್ಕಲ್ಪ್ಚರ್ಸ್ ಮೂಲಕ, ಮೆನುಸ್ಕ್ರಿಪ್ಟ್ಸ್ ಮೂಲಕ, ಹಾಗೆ ನಮ್ಮ ಲೋಕಲ್ ಟ್ರೆಡಿಷನಲ್ ಆರ್ಟ್ ಮೂಲಕ, ಹಾಗೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಮೂಲಕ. ಆದರೆ ದೇವರುಗಳನ್ನ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅದನ್ನ ರೆಪ್ರೆಸೆಂಟ್ ಮಾಡಿದವರು ರಾಜಾ ರವಿವರ್ಮ ಅವರು. 1848ರಲ್ಲಿ ಟ್ರಿವಾನ್ಕೋರ್ನ ಕಿಲಿಮನೂರ್ನಲ್ಲಿ ರಾಜಾ ರವಿವರ್ಮ ಅವರು ಜನಿಸ್ತಾರೆ. ಇವರು ಯುರೋಪಿಯನ್ ಸ್ಟೈಲ್ ಆಯಿಲ್ ಪೇಂಟಿಂಗ್ ನ ಭಾರತೀಯ ಪೌರಾಣಿಕ ಕಥೆಗಳ ಜೊತೆ ಮಿಕ್ಸ್ ಮಾಡಿ ಅದನ್ನ ತುಂಬಾ ಬ್ಯೂಟಿಫುಲ್ ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ರಿಯಲಿಸ್ಟಿಕ್ ಫೇಸಸ್, ಡೀಟೇಲ್ಡ್ ಕಾಸ್ಟ್ಯೂಮ್ಸ್, ಹಾಗೆ ನ್ಯಾಚುರಲ್ ಬಾಡಿ ಲ್ಯಾಂಗ್ವೇಜ್ ಗಳ ಮೂಲಕ ಇಮೋಷನಲ್ ಎಕ್ಸ್ಪ್ರೆಷನ್ಸ್ ಹಾಗೆ ಡ್ರಾಮ್ಯಾಟಿಕ್ ಲೈಟಿಂಗ್ ಗಳನ್ನ ಮಿಕ್ಸ್ ಮಾಡಿ ಇವರು ಅವರ ಪೇಂಟಿಂಗ್ ಗಳನ್ನ ತುಂಬಾ ಅದ್ಭುತವಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆದ್ರೆ ರಾಜಾ ರವಿವರ್ಮ ಅವರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಇವರ ಪೇಂಟಿಂಗ್ಸ್ ಬರೀ ದೊಡ್ಡ ದೊಡ್ಡ ಅರಮನೆಗಳಿಗೆ ಅಥವಾ ರಿಚ್ ಕಲೆಕ್ಟರ್ಸ್ ಗಳಿಗೆ ಮಾತ್ರ ಸೀಮಿತ ಆಗ್ತಿರಲಿಲ್ಲ. 1849ರಲ್ಲಿ ಇದೇ ಪ್ರಾಬ್ಲಮ್ ನ ಅವ್ರು ಸಾಲ್ವ್ ಮಾಡೋದಕ್ಕೋಸ್ಕರ ಲಿಥೋಗ್ರಾಫಿಕ್ ಪ್ರೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರು ಅವರ ಪೇಂಟಿಂಗ್ಸ್ ನ ಕಲರ್ಫುಲ್ ಪ್ರಿಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗೆ ಈ ಕಾಪೀಸ್ ಗಳು ಕೋಟ್ಯಾಂತರ ಮನೆಗಳಿಗೆ ತಲುಪೋದಕ್ಕೆ ಸಹಾಯ ಮಾಡ್ತಾರೆ. ಸ್ವಲ್ಪ ಸಮಯದಲ್ಲಿ ಅವರ ಕಲಾಕೃತಿಗಳು ಪೂಜಾ ರೂಮ್ಸ್ ಗಳಲ್ಲಿ, ಕ್ಯಾಲೆಂಡರ್ ಗಳಲ್ಲಿ, ಶಾಪ್ಸ್ ಗಳಲ್ಲಿ, ಪೋಸ್ಟ್ ಕಾರ್ಡ್ ಗಳಲ್ಲಿ ಭಾರತದ ಮನೆ ಮನೆಗೂ ತಲುಪೋದಕ್ಕೆ ಸ್ಟಾರ್ಟ್ ಆಯ್ತು. ರಾಜಾ ರವಿವರ್ಮ ಅವರು ದೇವರು ದೇವತೆಗಳನ್ನ ಅಥವಾ ಸ್ಟೋರೀಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಲ್ಲ. ಆದ್ರೆ ಅವ್ರು ಮಾಡಿದಂತ ದೊಡ್ಡ ಕೆಲಸ ಏನಂದ್ರೆ ಅವರ ಪೇಂಟಿಂಗ್ಸ್ ವೆರಿ ನ್ಯಾಚುರಲ್ ಫಾರ್ಮ್ ಮೂಲಕ ನಮ್ಮ ಮನೆಗಳಿಗೆ ತಲುಪುವಂತ ಕೆಲಸ ಮಾಡ್ತಾರೆ. ಹಾಗೆ ಅವ್ರ ಪೇಂಟಿಂಗ್ಸ್ ನೋಡಿದ್ರೆ ಇಟ್ ಫೀಲ್ಸ್ ವೆರಿ ಕ್ಲೋಸ್ ಟು ದ ಹಾರ್ಟ್.